ಎಲ್ರಿಗೂ ನಮಸ್ಕಾರ ಮತ್ತೆ ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕನ್ನಡದಲ್ಲಿ ಇದು ನನ್ನ ಹೊಸ ಪ್ರಯತ್ನ. ಇವತ್ತು ನಾನು ಡಿಸ್ಕಸ್ ಮಾಡ್ತಾ ಇರೋದು ಸ್ವಿಂಗ್ ಟ್ರೇಡ್ ಬಗ್ಗೆ. ನಾನು ಹೋದ ವಾರ ತಗೊಂಡಿದ್ದಂಥ ಲುಮ್ಯಾಕ್ಸ್ ಆಟೋಟೆಕ್ ಅದರಲ್ಲಿ ನಾನು ಸ್ವಿಂಗ್ ಟ್ರೇಡ್ ತಗೊಂಡಿದ್ದೆ. ಈ ಲುಮ್ಯಾಕ್ಸ್ ಆಟೋಟೆಕ್ ಸ್ವಿಂಗ್ ಟ್ರೇಡಲ್ಲಿ 5 ದಿನದಲ್ಲಿ ನನಗೆ 10% ಹೇಗೆ ಬಂತು, ನಾನು ಎಲ್ಲಿ ಎಂಟ್ರಿ ಆದೆ, ಎಲ್ಲಿ ಎಕ್ಸಿಟ್ ಆದೆ, ನಂದು ಎಂಟ್ರಿ ಏನಕ್ಕಾದೆ, ಎಕ್ಸಿಟ್ ಏನಕ್ಕಾದೆ ಅನ್ನೋದನ್ನ ನಾನು ಈ ವಿಡಿಯೋನಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಕೊನೆ ತನಕ ನೋಡಿ. ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ನೋಡೋಣ. ಮೊದಲಾಗಿ ನಾನು ನಂದೇ ಒಂದು ಕಂಡೀಷನ್ಸ್ ಇದ್ದಾವೆ ಸ್ವಿಂಗ್ ಟ್ರೇಡಿಂಗ್ಗೋಸ್ಕರ. ಆ ಕಂಡೀಷನ್ಸ್ ನಾನು ಚಾರ್ಟಿಂಗ್ ಕಲ್ಲಿ ಯೂಸ್ ಮಾಡ್ತೀನಿ ಸ್ಕ್ರೀನ್ ಮಾಡೋದಕ್ಕೋಸ್ಕರ. ಈ ಲುಮ್ಯಾಕ್ಸ್ ಸ್ಟಾಕ್ ಬಂದು ನನಗೆ ಆಲ್ಮೋಸ್ಟ್ 25th ನನಗೆ ಬಂದಿದ್ದು. ಹುಡುಕ್ ನೋಡ್ಬೇಕು ಅಂದ್ರೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಲುಮ್ಯಾಕ್ಸ್ 25th ನನಗೆ ಬಂದಿದೆ. ಓಕೆ, ಆಲ್ಮೋಸ್ಟ್ 25th ಬಂದಿದೆ ನನಗೆ. 25th ನನಗೆ ಸ್ಕ್ರೀನ್ ಅಲರ್ಟ್ ಬಂದಿದೆ. ಓಕೆ, ಆಲ್ಮೋಸ್ಟ್ ಈ ಕ್ಯಾಂಡಲ್ ಇದೆಯಲ್ಲ, ಈ ಕ್ಯಾಂಡಲ್ 25th ಈ ರೆಡ್ ಕ್ಯಾಂಡಲ್ ಏನಿದೆ ಅವತ್ತು ಆಲ್ಮೋಸ್ಟ್ 4% ಡೌನ್ ಇದೆ ಕ್ಯಾಂಡಲ್. ಓಕೆ, ಈ ಲುಮ್ಯಾಕ್ಸ್ ಸ್ಟಾಕ್ 4% ಡೌನ್ ಇದೆ. ನಂಗೆ ಈ ಕ್ಯಾಂಡಲ್ ಅಲ್ಲಿ ನಂಗೆ ಅಲರ್ಟ್ ಬಂತು. ಬಟ್ ಇಮಿಡಿಯೇಟ್ಲಿ ನಾನು ಎಂಟ್ರಿ ಆಗಲಿಲ್ಲ. ನಾನು ಎಂಟ್ರಿ ಕಾದಿದ್ದು ನನಗೆ ಈ ಕ್ಯಾಂಡಲ್ ಆಗೋವರೆಗೂ ಕಾದೆ, ಆಗಲಿಲ್ಲ ನನಗೆ. ಬಟ್ ಈ ಕ್ಯಾಂಡಲ್ ಇದೆಯಲ್ಲ, ನನಗೆ ಆಲ್ಮೋಸ್ಟ್ 29th ಜುಲೈ 29ನೇ ತಾರೀಕು ಇಲ್ಲಿ ನಾನು ಎಂಟ್ರಿ ಆದೆ. ಕ್ಯಾಂಡಲ್ ಎಂಟ್ರಿ ಆಗಿದ್ದು ನಾನು ಇಲ್ಲಿ ಎಂಟ್ರಿ ಆಗಿದ್ದೀನಿ ನಾನು. ಅದು ಏನಕ್ಕೆ ಎಂಟ್ರಿ ಆದೆ ಅನ್ನೋದನ್ನ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಬನ್ನಿ ನೋಡೋಣ. ಬೇಸಿಕ್ ಅದಕ್ಕಿಂತ ಮುಂಚೆ ನಾನು ನೋಡ್ಬೇಕು ಅಂದ್ರೆ ನಿಮಗೆ ಡೇಟ್ ತೋರಿಸ್ತೀನಿ ನೋಡಿ. ಲುಮ್ಯಾಕ್ಸ್ ಆಟೋಟೆಕ್ ಬೈ ಮಾಡಿದ್ದು ನಾನು ಯಾವತ್ತು ಅರೌಂಡ್ 45 ಕ್ವಾಂಟಿಟೀಸ್ ಬೈ ಮಾಡಿದ್ದೆ. 1070 ರೂಪಾಯಿ ರೇಂಜಲ್ಲಿ ನಾನು ಬೈ ಮಾಡಿದ್ದೀನಿ. ಅಂದ್ರೆ ಇದೇನ್ ಗ್ರೀನ್ ಕ್ಯಾಂಡಲ್ ಇದೆಯಲ್ಲ, ಈ ಗ್ರೀನ್ ಕ್ಯಾಂಡಲ್ ಆಲ್ಮೋಸ್ಟ್ ಟಾಪ್ ಅಲ್ಲಿ ನಾನು ಬೈ ಮಾಡಿದ್ದೀನಿ. ಅಟ್ ದ ಎಂಡ್ ಆಫ್ ದ ಡೇ, ದಿನದ ಕೊನೆಗೆ ನಾನು ಬೈ ಮಾಡಿದ್ದೀನಿ. ಓಕೆ, ಇದು ಕೂಡ ಇದು ಟ್ರೇಡಿಂಗ್ ವ್ಯೂ ನಲ್ಲಿ ಇಲ್ಲಿ ಏನ್ ಬೈ ಅಂಡ್ ಎಕ್ಸಿಟ್ ಸಿಗ್ನಲ್ ಕಾಣಿಸ್ತಾ ಇದೆ. ನಂದೇನ್ ಚಾರ್ಟಿಂಗ್ ನಂದು ಅಲರ್ಟ್ ಕಂಡೀಷನ್ಸ್ ಇದೆಯೋ, ನಂದು ಚಾರ್ಟಿಂಗ್ ಕಂಡೀಷನ್ಸ್ ಅದನ್ನೇ ನಾನು ಟ್ರೇಡಿಂಗ್ ವ್ಯೂ ನಲ್ಲಿ ಇಂಡಿಕೇಟರ್ ಬೇಸ್ಡ್ ಆಗಿ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ. ಹಂಗಾಗಿ ಇದು ಬೈ ಅಂತ ತೋರಿಸ್ತಾ ಇದೆ. ಬೈ ಅನ್ನ ತೋರಿಸೋದು ನಿಮ್ಗೆ ಇದು ಸೇಮ್ ಇದೇ ಡೇಟು ಫೆಬ್ರವರಿ 25th ಜುಲೈ ಸೇಮ್ ನಿಮಗೆ ಅವತ್ತು ಚಾರ್ಟಿಂಗ್ ಅಲ್ಲೂ ಕೂಡ ಕಂಡಿದ್ದು. ಹಂಗಾಗಿ ಇದು ಅಲರ್ಟ್ ತೋರಿಸ್ತಾ ಇದೆ. ನಾನು ಏನಕ್ಕೆ ಇಲ್ಲಿ ನನಗೆ ಅಲರ್ಟ್ ಬಂತು, ಬಟ್ ನಾನು ಏನಕ್ಕೆ ಎಂಟ್ರಿ ಆಗಿದ್ದು ಅಂತ ಅಂದ್ರೆ, ನಾವು ಫಿಬೊನಾಸಿ ರಿವರ್ಸಲ್ ಲೆವೆಲ್ಸ್ ನ ಡ್ರಾ ಮಾಡಿದ್ರೆ, ಇಲ್ಲಿಂದ ಸ್ವಿಂಗ್ ಲೋ ಇಂದ ಸ್ವಿಂಗ್ ಐಗೆ ಡ್ರಾ ಮಾಡಿದ್ರೆ ನಮಗೆ ಈಸಿಲಿ ನಮಗೆ ಅಲರ್ಟ್ ಬಂದಿದ್ದು ಯಾವ ಕಂಡೀಷನ್ಗೆ ಅಲರ್ಟ್ ಬಂದಿದ್ದು ನಮಗೆ ಇಲ್ಲಿ ಈ ಮೇನ್ ಲೆವೆಲ್ ಇದೆಯಲ್ಲ, ಫಿಬೊನಾಸಿ ಲೆವೆಲ್. ಒಂದ್ ಸೆಕೆಂಡ್, ಎಲ್ಲಿದೆ ಪೆನ್ ಬ್ರಷ್. ನನಗೆ ಬಂದಿದ್ದು ಇದೇನು ರೆಡ್ ಕ್ಯಾಂಡಲ್ ಇದೆಯೋ ನನಗೆ ಇಲ್ಲಿ ಅಲರ್ಟ್ ಬಂತು. ಬಟ್ ನಾನು ವೆಯ್ಟ್ ಮಾಡಿದೆ, ಈ ಕ್ಯಾಂಡಲ್ಗೂ ವೆಯ್ಟ್ ಮಾಡಿದೆ ಅಂಡ್ ಈ ಕ್ಯಾಂಡಲ್ ಅಲ್ಲಿ ನಾನು ಎಂಟ್ರಿ ಆದೆ. ಇಲ್ಲಿ ನಾನು ಎಂಟ್ರಿ ಆದೆ ಅಂಡ್ ಇಲ್ಲಿ ನಾನು ಎಕ್ಸಿಟ್ ಆದೆ 1080ಗೆ. ಇಲ್ಲಿಂದ ಆಲ್ಮೋಸ್ಟ್ 10% ನನಗೆ ಪ್ರಾಫಿಟ್ ಸಿಕ್ಕಿದೆ, ರೈಟ್ ಅಲ್ವಾ? ಏನಕ್ಕೆ ಎಂಟ್ರಿ ಆದ ಅಂತಂದ್ರೆ, ನನಗೆ ಎಕ್ಸಾಕ್ಟ್ಲಿ ಅಲರ್ಟ್ ಬಂದಾಗ ನನಗೆ ಈ ಫಿಬೊನಾಸಿ 0.236% ಲೆವೆಲ್ ಇದೆಯಲ್ಲ, ಈ ಲೆವೆಲ್ ಹತ್ರ ನಂಗೆ ಅಲರ್ಟ್ ಬಂತು. ನಾನು ವೆಯ್ಟ್ ಮಾಡ್ತಾ ಇದ್ದೆ, ಇಲ್ಲಿಂದ ಒಂದು ರಿಟ್ರೇಸ್ಮೆಂಟ್ ಕೊಡುತ್ತೆ ಅಂತವ. ನೆಕ್ಸ್ಟ್ ಡೇ ನೋಡಿದೆ 28th ಜುಲೈ ಮಂಡೇ ನೋಡಿದೆ, ಆಲ್ಮೋಸ್ಟ್ ಇದ್ರ ಕ್ಲೋಸ್ ಆಯ್ತು. ನನಗೆ ಈ ಕ್ಯಾಂಡಲ್ ಈ ಅಲರ್ಟ್ ಬಂದಿತ್ತಲ್ಲ, ಈ ಕ್ಯಾಂಡಲ್ ರೆಡ್ ಕ್ಯಾಂಡಲ್ ಅದ್ರ ಓಪನಿಂಗ್ ಹತ್ರ ನಂಗೆ ಕ್ಲೋಸ್ ಆಗ್ಬೇಕಾಯ್ತು. ಮಂಡೇ ನಂಗೆ ಎಂಟ್ರಿ ಸಿಗ್ಲಿಲ್ಲ. ಅಂಡ್ ಟ್ಯೂಸ್ಡೇ ನೋಡಿದ್ರೆ ನಂಗೆ ಈ ಕ್ಯಾಂಡಲ್ ಆಲ್ಮೋಸ್ಟ್ ನೋಡಿ ಫುಲ್ ರಿಟ್ರೇಸ್ ಆಯ್ತು. ಇಲ್ಲಿಂದ ಬಂತು ಕ್ಯಾಂಡಲ್, ಇಲ್ಲಿ ಆಲ್ಮೋಸ್ಟ್ ಇದೇನು ನಂಗೆ ಅಲರ್ಟ್ ಬಂದಿತ್ತಲ್ಲ, ಆ ಕ್ಯಾಂಡಲ್ ಇಲ್ಲಿ ಕ್ಲೋಸ್ ಆಯ್ತು, ರೈಟ್? ಅಲ್ಲಿ ಕ್ಲೋಸ್ ಆಗಿದೆ. ನಾನು ಅಲ್ಲಿಂದ ಇಲ್ಲಿಂದ ಎಂಟ್ರಿ ತಗೊಂಡೆ. ಓಕೆ, ಆಲ್ಮೋಸ್ಟ್ 3-4 ಡೇಸ್ ಆಯ್ತು, 4-5 ಡೇಸ್ ಆಯ್ತು. ನಂಗೆ ಇಲ್ಲಿಂದ ಸ್ಟ್ರೈಟ್ ಅವೇ ನನಗೆ ಇಲ್ಲಿಂದ ಆಲ್ಮೋಸ್ಟ್ 180ಗೆ ನಾನು ಇದು ಮಾಡ್ಕೊಂಡಿದ್ದು. 1080 ಆಲ್ಮೋಸ್ಟ್ 10% ನನಗೆ ಪ್ರಾಫಿಟ್ ಸಿಕ್ತು. ನೋಡಿರಲ್ಲ, ಆಲ್ಮೋಸ್ಟ್ ನನಗೆ 10% ಪ್ರಾಫಿಟ್ ಸಿಕ್ತು 1080ಗೆ. 1080 ಆಲ್ಮೋಸ್ಟ್, ರೈಟ್? 10% ನನಗೆ ಪ್ರಾಫಿಟ್ ಸಿಕ್ತು. ಅದು 5 ದಿನದಲ್ಲಿ. ಬೇಕಾದ್ರೆ ನಾನು ಇದನ್ನು ತೋರಿಸ್ತೀನಿ ನಂದು. ಓಕೆ, ಅದು ಓಪನ್ ಆಗ್ತಾ ಇಲ್ಲ. ಓಕೆ, ಅದು ಓಪನ್ ಆಗ್ತಾ ಇಲ್ಲ ಬಿಡಿ. ಓಕೆ, ಸೆಲ್ ಮಾಡಿದ್ದು ಕೂಡ ನಾನು ಇವತ್ತು ಆಲ್ಮೋಸ್ಟ್ ಈ ಲೆವೆಲ್ ಅಲ್ಲಿ ಸೆಲ್ ಮಾಡಿದ್ದೀನಿ. 1080 ಲೆವೆಲ್ ಅಲ್ಲಿ ನಾನು ಸೆಲ್ ಮಾಡಿದ್ದೀನಿ. ಅಂದ್ರೆ ನಾನು ಸೆಲ್ ಮಾಡಿದ್ಮೇಲೂ ಕೂಡ ಸ್ಟಾಕ್ ತುಂಬಾ ಚೆನ್ನಾಗಿ ರನ್ ಆಗಿದೆ ಸ್ಟಿಲ್. ಓಕೆ, ಅರೌಂಡ್ 16 ಪಾಯಿಂಟ್ಸ್ ಕೂಡ ರನ್ ಆಗಿದೆ. ನಂದು ಈ ಸೆಲ್ ನಾನು ಇಲ್ಲೇ ಎಕ್ಸಿಟ್ ಆದೆ. ಏನಕ್ಕೆ ಎಕ್ಸಿಟ್ ಆದೆ ಅಂತಂದ್ರೆ, ಆಲ್ಮೋಸ್ಟ್ ನನಗೆ ಈ 1080 ಲೆವೆಲ್ಗೆ ಬಂದಾಗ ನಂಗೆ ಆಲ್ಮೋಸ್ಟ್ ನನಗೆ ಎಕ್ಸಿಟ್ ಸಿಗ್ನಲ್ ಸಿಕ್ತು ನನ್ನ ಇಂಡಿಕೇಟರ್ ಕಡೆಯಿಂದ. ಹಂಗಾಗಿ ನಾನು ಎಕ್ಸಿಟ್ ಆದೆ. ಆಲ್ಮೋಸ್ಟ್ ನಂಗೆ 10% ಪ್ರಾಫಿಟ್ ಕೂಡ ಸಿಕ್ಕಿತ್ತು. ನಂಗೆ ಒಳ್ಳೆ ಪ್ರಾಫಿಟ್ ಅಲ್ಲಿ ಇದ್ದೆ, ಒಳ್ಳೆ ಪ್ರಾಫಿಟ್ ಅಲ್ಲಿ ಕೂಡ ಎಕ್ಸಿಟ್ ಆಗಿದ್ದೀನಿ, ನಾನು ಲಾಸ್ ತಗೊಂಡಿಲ್ಲ.
ಇದು ನನ್ನ ಇವತ್ತಿಂದು ಲುಮ್ಯಾಕ್ಸ್ ಆಟೋಟೆಕ್ದು ಸ್ಟಾಕ್ ಇನ್ ವಿಡಿಯೋ. ಓಕೆ, ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು.